ಇನ್ನು ಭಾರತದಲ್ಲಿ ಏನೇ ಮಾಡಿ ಭಾರತದ ಸಾಮರಸ್ಯವನ್ನು ಹಾಳು ಮಾಡಬೇಕು ಅಂತ ಪಾಕಿಸ್ತಾನ ಪ್ರಯತ್ನ ಪಟ್ಟರೂ ಕೂಡ ಭಾರತದಲ್ಲಿ ಸಾಮರಸ್ಯ ಎಂದಿಗೂ ಕೂಡ ಅಮರವಾಗಿ ಇರುತ್ತೆ ಅನ್ನುವಂಥದ್ದಕ್ಕೆ ಒಂದು ಘಟನೆ. ಭಾರತೀಯ ಸೈನಿಕರ ಪರವಾಗಿ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಜಮೀರ್ ಅಹಮದ್ ಅವರು ಸೂಚನೆ ಕೊಟ್ಟಿದ್ದಾರೆ. ನಾಳೆ ಮಸೀದಿಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ವಕ್ಫ್ ಬೋರ್ಡ್ ವ್ಯಾಪ್ತಿಯ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಮಸೀದಿಗಳಲ್ಲೂ ವಿಶೇಷ ಪ್ರಾರ್ಥನೆ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ದೇಶದ ಸೈನಿಕರ ಶ್ರೇಯಸ್ಸು ಅದಕ್ಕೆ ಶಕ್ತಿ ತುಂಬೋದಕ್ಕೆ ಅಂತ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಬೇಕು. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಖ್ಯ ಕಾರ್ಯದರ್ಶಿಗೆ ಜಮೀರ್ ಅಹಮದ್ ಅವರು ಪತ್ರ ಬರೆದಿದ್ದಾರೆ. ನೋಡಿ, ಪಾಕಿಸ್ತಾನದಲ್ಲಿ ಯುದ್ಧದಂತಹ ಒಂದು ಪರಿಸ್ಥಿತಿ ಇದ್ದಾಗ ಹಲವಾರು ಮಸೀದಿಗಳಲ್ಲಿ ಧರ್ಮಗುರುಗಳು ಕೇಳಿದ್ರು, ಪಾಕಿಸ್ತಾನ ಭಾರತದ ಜೊತೆಗೆ ಯುದ್ಧ ಮಾಡಬೇಕಾ, ಪಾಕಿಸ್ತಾನದ ಸೇನೆಗೆ ನೀವು ಬೆಂಬಲ ಕೊಡ್ತೀರಾ ಅನ್ನುವಂತಹ ಮಾತು ಕೇಳಿದಾಗ ಪಾಕಿಸ್ತಾನದ ಜನತೆ ಅದಕ್ಕೆ ಯಾರೊಬ್ಬರು ಕೂಡ ಕೈ ಎತ್ತಲಿಲ್ಲ, ಯಾರೊಬ್ಬರು ಪಾಕಿಸ್ತಾನದ ಸೇನೆಯ ಜೊತೆಗೆ ನಿಲ್ಲಿಲ್ಲ. ಆದರೆ ಈಗ ಭಾರತದಲ್ಲಿ ಇರುವಂತಹ ಎಲ್ಲ ಕರ್ನಾಟಕದಲ್ಲಿ ಇರುವಂತಹ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಈಗ ಜಮೀರ್ ಅಹಮದ್ ಅವರು ಹೇಳಿರುವಂಥದ್ದು. ಮತ್ತೊಂದೆಡೆ ಭಾರತದಲ್ಲಿ ನೆಲೆ ನಿಂತಿರುವಂತಹ ಮುಸ್ಲಿಂ ಸಮಾಜ ಇವತ್ತು ಭಾರತದ ಸೈನಿಕರ ಜೊತೆ ನಿಂತಿದೆ. ಇದೇ ಕಾರಣಕ್ಕಾಗಿ ಮಹಿಳಾ ಸೇನಾಧಿಕಾರಿಯೂ ಕೂಡ ಓರ್ವ ಮುಸ್ಲಿಂ, ಅದೇ ರೀತಿಯಾಗಿ ಓರ್ವ ಹಿಂದೂ. ಇದು ಭಾರತದಲ್ಲಿ ಇರುವಂತಹ ಸಾಮರಸ್ಯ, ಭಾರತದ ತಾಕತ್ತೇನಿದೆ ಅದು ಭಾರತದ ಏಕತೆಯಲ್ಲಿ ಇದೆ ಅನ್ನುವಂಥದ್ದನ್ನು ಈ ಒಂದು ವಿಚಾರ ಈಗ ಸ್ಪಷ್ಟಪಡಿಸುತ್ತೆ. ಜಮೀರ್ ಅಹಮದ್ ಅವರು ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಜಮೀರ್ ಅವರು ಪತ್ರ ಬರೆದಿದ್ದಾರೆ.